ವಿಶಾಲಾಕ್ಷಿ, ನಾನು ಎಲ್ಲಿದ್ದೀನೋ ಗೊತ್ತಿಲ್ಲ. ನೀನಿರೋ ಕಡೆನಾದ್ರೂ ನನ್ನ ಕರೆಸ್ಕೊಳಮ್ಮ. ನನ್ನ ಇಲ್ಲೇ ಬಿಟ್ಟು ರಂಗಣ್ಣ ಹೋಗಲ್ಲ ಅಂತ ಹೇಳಿದಾಗ ನಾನು ಬೈದ್ ಕಳಿಸ್ದೆ. ಈಗ ನಾನು ಒಂಟಿಯಾಗಿ ಒಬ್ಳೇ ಹೋಗಕ್ಕೆ ಭಯ ಆಗ್ತಿದೆ. ಅಮ್ಮ ವಿಶಾಲಾಕ್ಷಮ್ಮ ತಾಯಿ, ನಿನ್ ಮಗಳು ಭಯ ಪಡ್ತಿದ್ರೆ ನೀನ್ ನೋಡ್ಕೊಂಡು ಸುಮ್ಮನೆ ಇರ್ತೀಯಾ? ಎಲ್ಲಿ ಹೋಗ್ಬೇಕೋ ಗೊತ್ತಾಗದೆ ಹೋಗ್ತಿದ್ದೀನಿ. ಸುತ್ತ ನೋಡಿದ್ರೆ ತುಂಬಾ ಭಯ ಆಗ್ತಿದೆ. ನಿನ್ನೆ ನೆನ್ಸ್ಕೊಳ್ತಾ ಕಣ್ ಮುಚ್ಕೊಂಡು ಹೆಜ್ಜೆ ಇಡ್ತಿದ್ದೀನಿ. ನಿನ್ ಮೇಲೆ ಭಾರ. ಯಾರು ಇಲ್ದಿರೋ ಜಾಗದಲ್ಲಿ ಗಂಟೆ ಶಬ್ದ ಕೇಳಿಸ್ತಾ ಇದೆಯಲ್ಲ, ಯಾರಿರ್ಬೋದು? ಯಾರಮ್ಮ ನೀವು? ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಳ ಮಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಾ ಪಾಲಯ ಮಾಂ. ಅಮ್ಮೋರಿಗೆ ಮಾಡಿದ ಆರ್ತಿ ನೀನು ಕೊಡ್ತಿದ್ದೀನಿ ನಯನಿ. ಎಲ್ಲಿ ಹೋಗದೆ ಇಲ್ಲೇ ಕಾಯ್ತಿರು. ಅವನು ಬರ್ತಾನೆ, ನೀನು ಇಲ್ಲೇ ಇರು. ಅವನನ್ನು ನೀನೇ ಕಾಪಾಡಬೇಕು ನಯನಿ. ಯಾರು ಬರ್ತಿದ್ದಾರೆ? ದೇವಮ್ಮನವರೇ, ಯಾರು ಬರ್ತಿದ್ದಾರೆ? ಎಲ್ಲಿಗೆ ಬರ್ತಾ ಇದ್ದಾರೆ? ಹೇಳಿ ದೇವಮ್ಮನವರೇ, ನಿಮ್ಮನ್ನೇ. ದೇವಮ್ಮನವರೇ, ದೇವಮ್ಮನವರು ಇಷ್ಟೊತ್ತಲ್ಲಿ ಈ ಗುಡಿಗೆ ಯಾಕೆ ಬಂದ್ರು? ಯಾರು ಬರ್ತಾರೆ ಅಂತ ಹೇಳಿದ್ರು? ನಂಗೇನು ಅರ್ಥ ಆಗ್ತಿಲ್ಲ. ಇಲ್ಲೇ ಇರ್ಬೇಕಾ? ತದಾನಂ ತದಾನಂ ತಾದನಂ 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 ತಾದ ಏನಕ್ಕ ಬಾಬಾ ಅಷ್ಟೊಂದು ಅರ್ಜೆಂಟಲ್ಲಿ ಎಲ್ಲೋ ಹೋಗ್ತಿರಂಗಿದೆ? ಕಾರ್ ಬಂತಲ್ಲೋ. ಕಾರ್ ಬಂದ್ರೆ ವಿಶಾಲ್ ಆಯಸ್ಗೋಸ್ಕರ ಯಾವುದೇ ಅಪಾಯ ಆಗ್ಬಾರ್ದು ಅಂತ ಪೂಜೆ ಮಾಡೋದಕ್ಕೆ ಸಚ್ಚಿದಾನಂದ ಸ್ವಾಮಿಗಳು ಬಂದಿದ್ದಾರೆ. ಏನ್ ಮಾಡಿದ್ರು ನಮ್ಮಂತವ್ರಿಂದ ವಿಶಾಲ್ ತಪ್ಪಿಸ್ಕೊಳಕ್ ಆಗಲ್ವಲ್ಲ ಅಕ್ಕ? ಚೀಚಿ, ಮನುಷ್ಯರಾಗಿದ್ರೆ ತಾನೆ, ಸ್ವಲ್ಪನೂ ಬುದ್ಧಿ ಇಲ್ಲ. ಏಯ್, ಯಾರಿಗೆ ಬೈತಿರೋದು? ನಿಮ್ಮನ್ನೇ. ನಿಮ್ಗೆ ಬೈದಂಗಾಯ್ತಾ ಅತ್ತೆ? ಅಯ್ಯೋ ಅಲ್ಲ,
ಕೆಲಸದವ್ರನ್ನ ಹೇಳಿದ ಕೆಲ್ಸ ಮಾಡೋದೇ ಇಲ್ಲ. ಸೇಮ್ ಪರ್ಶು ಅಂಕಲ್ ತರಾನೆ. ಈ ಚೊಂಬಿ ಯಾಕೆ ನಗ್ಬೇಡ. ಚಂಬನ್ ಯಾಕೆ ಇಟ್ಕೊಂಡು ಹೋಗ್ತಾರೆ? ನಿಮ್ಗದು ಗೊತ್ತಿಲ್ವಾ ಅತ್ತೆ? ಸ್ವಾಮಿಗಳ ಪಾದ ತೊಳೆಯೋಕೆ ಅಂತ ತಗೊಂಡೋಗ್ತಿದ್ದೀನಿ. ಏನಕ್ಕ ಹಿಂಗ್ ಮಾತಾಡ್ತಾಳೆ? ಓಂ ಮಾತ್ರೇ ನಮಃ. ಶುಭಂ ಭೂಯಾತ್. ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ ಸ್ವಾಮೀಜಿ. ಸಿದ್ಧತೆಗಳೆಲ್ಲ ಆಯ್ತಾ ಜಗದೀಶ? ಆಯ್ತು ಸ್ವಾಮೀಜಿ. ವಿಶಾಲ್ಗೆ ಮಂಗಳ ಸ್ನಾನ ಮಾಡಿಸಿದ್ರೆ ಪೂಜೆಯ ಆರಂಭ ಮಾಡಬಹುದು. ಆಗ್ಲಿ ಸ್ವಾಮೀಜಿ. ಅಕ್ಕ, ಸ್ವಾಮಿಗಳ ಶಿಷ್ಯಂದಿರು ಬಂದು ವಿಶಾಲ್ನ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಬರ್ಲಿ ಬಿಡು. ರೂಮಲ್ಲಿರೋ ಬಾಟ್ಲನ್ನ ನೋಡಿ ಅಪಚಾರ ಅಂತ ವಾಪಸ್ ಹೋಗ್ತಾರೆ. ಅಪಚಾರ ಅಂತ ನಾವು ಸುಳ್ಸುದ್ದಿ ಹಬ್ಸೋಣ. ಎಲ್ರಿಗೂ ಶಾಕ್ ಆಗಿ ಭಯ ಪಟ್ರೆ ಸಾಕು. ವಿಶಾಲನ್ನ ಅಲ್ಲೇ ಕೂರ್ಸಿ ಬಕೆಟ್ ಅಲ್ಲಿರೋ ನೀರು ಎರಚಿ ಮುಖಕ್ಕೆ ಟವಲ್ ಬಿಸಾಕಿ ಕಾರಲ್ಲಿ ಟ್ರಾವೆಲ್ ಬ್ಯಾಗ್ ಇಟ್ಟು ಅಮೆರಿಕ ಫ್ಲೈಟ್ ಹತ್ತಿಸ್ತಾರೆ. ಒಂದ್ ವೇಳೆ ವಾಪಸ್ ಬಂದ್ರೆ ಬಿಳಿ ಹುಡುಗಿನ ಕಟ್ಕೊಂಡು ಕರಿ ಬೆಕ್ಕನ್ನ ಸಾಕ್ತಾ ಅಲ್ಲೇ ಸಮಯ ಕಳಿಬೇಕೆ ಹೊರತು ಸತ್ರು ಇಲ್ಲಿಗೆ ಹೆಜ್ಜೆ ಇಡೋಕ್ ಬಿಡಲ್ಲ ನಾನು. ಆಮೇಲೆ ನನ್ ಮಕ್ಕಳಿಬ್ರು ಗಾಯತ್ರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ಗೆ ಹೆಜ್ಜೆ ಇಡ್ತಾರೆ. ನಾಳೆಯಿಂದ ಈ ಮನೇಲಿ ದೀಪ ಯಾರು ಬೆಳಗಿಸ್ತಾರೆ? ಇಬ್ರು ಹೆಣ್ಮಕ್ಳನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ಬೇಕೋ ಗೊತ್ತಾಗ್ತಾ ಇಲ್ಲ. ನಿನ್ನನ್ನೇ ನಂಬ್ಕೊಂಡು ಈ ಊರ್ ಬಿಟ್ಟು ಹೋಗ್ತಾ ಇದೀವಮ್ಮ. ದಿಕ್ಕಿಲ್ದಿರೋರ್ಗೆ ನೀನೇ ದಾರಿ ತೋರಿಸ್ಬೇಕು. ಇನ್ನು ಇಬ್ರು ಮಕ್ಳು ಅಂತಿದ್ಯಲ್ಲಮ್ಮ. ರಾತ್ರಿ ನೀವೊಬ್ರು ಹೊರಟೋದ್ರಲ್ಲ. ನಾವ್ ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ. ಪಾಪ ಅಮ್ಮ. ಬಟ್ಟೆ ಜೋಡಿಸ್ತಿದ್ಯಾ ತಾತ? ಈಗಲೇ ತಡ ಆಯ್ತಪ್ಪ, ಹೋಗ್ಬೇಕಲ್ಲ. ಶ್ಯಾಮಲಾ, ಏ ಶ್ಯಾಮಲಾ, ಶ್ಯಾಮಲಾ, ಏ ಶ್ಯಾಮಲಾ, ಏ ಶ್ಯಾಮಲಾ, ಏ ಶ್ಯಾಮಲಾ, ಏ ಶ್ಯಾಮಲಾ, ಶ್ಯಾಮಲಾ, ಓ ಶ್ಯಾಮಲಾ, ಓ ಶ್ಯಾಮಲಾ, ಶ್ಯಾಮಲಾ, ಏ ಶ್ಯಾಮಲಾ. ಏ ಶ್ಯಾಮಲಾ, ನೋಡಿ. ಏನಮ್ಮ, ಏನಾಯ್ತು? ಏನ್ ಶ್ಯಾಮ್ಲಾ, ಏನ್ ಮನೆ ಬಾಗ್ಲು ತೆಕ್ಕೊಂಡೇ ಕೂತಿದ್ದೀರಾ? ನೈನಿ ನಿನ್ನ ಕಳ್ಸಿಲ್ವಾ? ಅವಳಿಗೆ ಹೋಗ್ಬೇಕಂತಿಲ್ವಾ? ಆ ಶನಿ ಬಾಯೋಳ್ನ ಕಳ್ಸಿರ್ಬೇಕಕ್ಕ. ಅದಕ್ಕೆ ಇವರು ಆರಾಮಾಗಿದ್ದಾರೇನು. ಹೆತ್ತ ಮಗಳನ್ನ ಕಳಿಸ್ಬಿಟ್ಟು ನಾವ್ ಹೇಗಿರ್ತೀವಮ್ಮ? ನಾವು ಹೋಗ್ತೀವಿ. ಅರ್ಧ ಗಂಟೆ ಕಳೆದ ಮೇಲೆ ಈ ಮನೆ ಬಾಗಿಲು ಮುಚ್ಚಿರುತ್ತೆ. ಅಂದ್ರೆ ಎಲ್ರೂ ಊರ್ ಬಿಟ್ಟು ಹೋಗ್ತೀರಾ ಅಂತ ಲೆಕ್ಕ. ನೈನಿ ಇಲ್ಲಿ ಇರಬಾರ್ದು ಅಂದ್ಮೇಲೆ ನಾವು ಇಲ್ಲಿರಲ್ಲ. ಸ್ವಲ್ಪ ತಾಳ್ಮೆಯಿಂದಿರಿ. ಸುಮನಾ, ಅಕ್ಕನ್ ಕರ್ಕೊಂಡ್ ಬಮ್ಮ, ನಾವು ಹೊರಡೋಣ. ಸರಿ ಅಮ್ಮ. ಮನೆ ಬಿಟ್ಟು ಹೋಗಿರೋ ಅಕ್ಕ ಮನೇಲೇ ಇದ್ದಾಳೆ ಅಂತ ಹುಡುಕ್ತಿದ್ದೀನಿ. ಅಮ್ಮನ್ ನಂಬಿಸ್ಬೇಕು ಅಂದ್ರೆ ಹರಸಾಹಸ ಪಡ್ಬೇಕು. ಇವಾಗ ಏನ್ ಮಾಡ್ಲಿ?
ಏನೇ ಏನಾಯ್ತು? ಅಕ್ಕ ರಾತ್ರಿ ಮನೆ ಬಿಟ್ಟು ಹೋಗಿದ್ದಾಳ ಅನ್ಸುತ್ತಮ್ಮ. ದಿಮ್ ಬಿಟ್ಬಿಟ್ಟು ರಗ್ ಹೊತ್ಸಿ ಮಲ್ಗಿರೋ ತರ ನಮ್ಸಿ ರಾತ್ರಿನೇ ಅಕ್ಕ ಮನೆ ಬಿಟ್ಟು ಹೋಗಿದ್ದಾಳೆ. ಏನೇ ಶ್ಯಾಮ್ಲಾ, ನಿನ್ ದೊಡ್ಡ ಮಗಳನ್ನ ಬಚ್ಚಿಟ್ಟು ನಮ್ ಮುಂದೆ ನಾಟಕ ಆಡ್ತಿದ್ಯಾ? ಏನ್ರಮ್ಮ, ನೈನಿ ಹೇಳ್ದೆ ಹೋಗಿದ್ದಾಳೆ ಅನ್ನೋ ನೋವಲ್ಲಿದ್ರೆ ಹೀಗ್ ಮಾತಾಡ್ತಿರಲ್ಲಮ್ಮ. ಊರ್ ಬಿಟ್ಟೋದ್ರೆ ಅವಳು ಬದುಕೋತಾಳೆ, ಮತ್ತೆ ಇಲ್ಲಿ ಕಾಣಿಸ್ಕೊಂಡ್ರೆ ಕಾಂತ ಮಾರಿ ಸಾಯಿಸ್ಬಿಡ್ತಾನೆ ನೋಡಿ. ನಡೀರೆ. ಅಯ್ಯೋ ವಿಶಾಲಕ್ಷಮ್ಮ ತಾಯಿ, ನಮ್ಮ ಅಕ್ಕನ್ನ ದೂರ ಮಾಡ್ಬಿಟ್ಯಲ್ಲಮ್ಮ. ಅಕ್ಕ ಇಲ್ದೆ ನಾವ್ ಹೆಂಗಿರ್ತೀವಿ ಅನ್ಕೊಂಡಿದ್ಯಾ? ಅಯ್ಯೋ ಯಾಕಕ್ಕ ಹಿಂಗ್ ಮಾಡ್ದೆ? ಅಮ್ಮ ಶ್ಯಾಮಲಾ ಎಲ್ಲಿ ಹೋದ್ಲೋ ಏನೋ, ಹೋಗಿ ಹುಡ್ಕೊಡ ಬಾ ಅಮ್ಮ. ಅಕ್ಕ ಅಕ್ಕ ನಯನೇ ಅಕ್ಕ. ನೈನಿನ ಇವಳೇ ಕಳಿಸ್ಬಿಟ್ಟು ನಾಟಕ ಮಾಡ್ತಾ ಇದ್ದಾಳೆ ಅನ್ಸತ್ತೆ. ಕೆಳಗ್ ಬಿದ್ದಿರೋ ಪೊರ್ಕೆ ನೋಡಿದ್ರೇನೆ ಚೆನ್ನಾಗ್ ಅರ್ಥ ಆಗತ್ತೆ ಈ ಗುಡಿನ್ ಗುಡ್ಸಿ ಎಷ್ಟು ವರ್ಷ ಆಗಿದೆ ಅಂತ. ಏನಮ್ಮ ವಿಶಾಲಕ್ಷಮ್ಮ, ನಿನಗ್ ನೈವೇದ್ಯ ಇಟ್ರೂ ಇಡದೇ ಇದ್ರು ಕೈ ಮುಗಿದ್ರೆ ಸಾಕು, ಅವ್ರನ್ನ ಚೆನ್ನಾಗಿ ನೋಡ್ಕೋತೀಯ ಅಲ್ವಾ? ಮತ್ತೆ ನೀನಿರೋ ಈ ಜಾಗ ಹೆಂಗಿದೆ ಅಂತ ನೋಡಿಲ್ವಾ? ವರ ಕೊಟ್ರೆ ಸಾಲ್ದು, ಗುಡಿಗ್ ಬರೋ ಭಕ್ತೃನು ನೋಡು ಸ್ವಲ್ಪ. ಕೊಡೋದ್ ಮಾತ್ರ ಗೊತ್ತು, ತಗೊಳೋದ್ ಮಾತ್ರ ಗೊತ್ತಿಲ್ವಲ್ಲ. ಅದಕ್ಕೆ ನೀನ್ ಹಿಂಗಿದ್ಯಾ. ಹೋಗ್ಲಿ ಬಿಡು, ನಾನೇ ಕೊಡಿಸ್ತೀನಿ. ಇಷ್ಟೊತ್ಗಾಗ್ಲೇ ಅಮ್ಮ ಎದ್ದಿರ್ತಾಳೆ. ನಾನ್ ಕಾಣಿಸಿಲ್ಲ ಅಂತ ತಾತನ್ಗೆ ಹೇಳಿ ಗೋಳಾಡ್ತಾ ಇರ್ತಾಳೆ ಪಾಪ. ಅಮ್ಮ ನೈನಿ, 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 ನಾನಿಲ್ದೆ ಹೋದ್ರು ನನ್ ತಂಗಿನ ಹುಷಾರಾಗಿ ಚೆನ್ನಾಗಿ ನೋಡ್ಕೊಮ್ಮ. ಅವ್ರು ಚೆನ್ನಾಗಿದ್ರೆ ಸಾಕು, ಅದಕ್ಕಿಂತ ಹೆಚ್ಚಾಗಿ ನನ್ಗೇನು ಬೇಡ. ನನ್ ಪ್ರಾಣ ಇರೋವರೆಗೂ ನಿನ್ ಸೇವೆ ಮಾಡ್ಕೊಂಡು ಸುಖವಾಗಿರ್ತೀನಿ. ಮದ್ವೆ ಉಂಗ್ರ ಯಾರ್ದು?
ನೋಡಿದ್ರೆ ದೊಡ್ಡೋರ್ ಮನೆ ಉಂಗ್ರ ತರ ಇದೆ. ಇದನ್ನ ದೇವಮ್ಮನವ್ರೇನಾದ್ರೂ ಕಳ್ಕೊಂಡಿರ್ಬೋದಾ? ಏನೋ ಈ ಸಲ ಸಿಕ್ಕಿದ್ರೆ ತೋರಿಸ್ತೀನಿ. ಬನ್ನಿ ಸ್ವಾಮಿಗಳೇ. ಅಲ್ಲೋಡಿ, ಆ ಮೇಲ್ಗಡೆ ರೂಮಲ್ಲೇ ವಿಶಾಲ್ ಇರೋದು. ನೀವ್ ಹೇಳಿದ್ರೆ ಇನ್ನೂ ಬೇಗ ರೆಡಿಯಾಗಿ ಬರ್ತಾನೆ. ಅಮ್ಮನ್ ಮಗ ಅಲ್ವಾ, ಅದಕ್ಕೆ ಸ್ವಲ್ಪ ಸೋಂಬೇರಿ ಅಷ್ಟೆ. ಹಾಗೇ ಆಗ್ಲಿ, ನಾನು ಹೋಗಿ ಕರಿತೀನಿ. ಹಾಗೆ ಆಗ್ಲಿ. ಒಳಗಡೆ ಹೋದ ತಕ್ಷಣ ವಿಶಾಲ್ನ ಎಬ್ಬಿಸ್ತಾನೆ. ಇದೇನ್ ಇಲ್ಲಿದೆಯಲ್ಲ ಅಂತ ಬಿಯರ್ ಬಾಟಲ್ನ ನೋಡ್ತಾನೆ. ಆಮೇಲೆ ಸ್ವಾಮೀಜಿಗೆ ಕೋಪ. ವಿಶಾಲ್ ಪಾಪ ಬರೋ ವಾರ ಯುಎಸ್ಗೆ ಫ್ಲೈಟ್ ಹತ್ತಾನಪ್ಪ. ಇದೇನಿದು, ಇಷ್ಟು ಸೈಲೆಂಟ್ ಆಗಿ ಬರ್ತಿದಾನಲ್ಲ? ಐದು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ರು. ವಿಕ್ರಾಂತ್ ಇಟ್ಟಿದ್ ಬಿಯರ್ ಬಾಟಲ್ ಏನಾಯ್ತು? ಅಲ್ಲಿ ನೀರ್ ಬಾಟ್ಲು ಹೇಗ್ ಬಂತು? ವಿಶಾಲ್ ಎತ್ತಿಟ್ನಾ ಅಥವಾ ನೋಡ್ಬಿಟ್ನಾ? ನೋಡಿದ್ರೆ ಎಲ್ರ ಮೇಲೂ ಕೂಗಾಡ್ತಿದ್ದ. ಏನಾಗಿರ್ಬೋದು? ಬದಲಾಯಿಸ್ಬಿಟ್ಯಾ? ನೀನು ಬದಲಾಗ್ಲಿಲ್ವಲ್ಲ, ಅದಕ್ಕೆ ಬಾಟಲ್ ಅನ್ನೇ ಬದಲಾಯಿಸ್ದೆ.